24 ಕಿಲೋಮೀಟರ್ ಇಂದ ಒಂದೇ ಒಂದು ಕ್ಲಾಸ್ ಆದ್ರೆ ಅದನ್ನ ಅಟೆಂಡ್ ಮಾಡ್ಕೊಂಡು ಹೋಗೋಣ ಅಂತೇಳಿ. ಇದು ಇವ್ರು ಮಾಡ್ತಾ ಇರುವಂತ ಸಮಸ್ಯೆ. ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಕೇಳ್ತಾ ಇದೀವಿ. ಇಡೀ ಇವತ್ತಿನ ಸಮಾಜನ ಸೃಷ್ಟಿ ಮಾಡಿರುವಂತವ್ರು ನಾವು, ನಮ್ಮ ಬೇಸಿಸ್ ಮೇಲೆ ನಿಂತಿರುವಂತ ನೀವು, ಸರ್ಕಾರಿ ನೌಕರಿ ಮಾಡುವಂತವ್ರು, ನೀವು ನಮ್ಗಳ ಮೇಲೆ ಅನ್ಯಾಯ ಮಾಡಿದ್ರೆ ಇದನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮ್ಮದಂತೂ ಖಂಡಿತ ಒಂದ್ ಅನ್ನಿಸ್ತಾ ಇದೆ ಸರ್. ಶಿಕ್ಷಣ ಈಗಾಗಲೇ ಪ್ರೈವೇಟೈಸ್ ಆಗ್ತಾ ಇದೆ. ನಮ್ಮ MLA MP ಗಳೇ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಗಳು ಇಟ್ಕೊಂಡಿದ್ದಾರೆ, ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಶಿಕ್ಷಣನ ಪ್ರೈವೇಟ್ ಕಾರ್ನರ್ ಹೌಸಸ್ ಗಳು ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಎಜುಕೇಶನ್. ಹಿಂಗಿರುವಾಗ ಅವರಿಗೆ ನಮ್ಗಳ ಬಗ್ಗೆ ಒಂದೇ ಒಂದಿಷ್ಟು ಕೂಡ ಕಾಳಜಿ ಇಲ್ಲ. ಅಲ್ಲಿ ಸರ್ ಪ್ರಾಬ್ಲಮ್ ಯಾವ ಮಟ್ಟಕ್ಕೆ ಬರ್ತಿದೆ ಅಂದ್ರೆ, ಫೈನಲ್ ಇಯರ್ ಸ್ಟೂಡೆಂಟ್ ಏನಾದ್ರೂ ಒಂದೇ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ, ಈ ಸೆಮಿಸ್ಟರ್ ಫೇಲ್ ಆದ್ರೆ ಆಗ 1 ವರ್ಷ ಕಾಯ್ತಾ ಕೂತ್ಕೋಬೇಕು ರೀ ಎಕ್ಸಾಮ್ಗೆ. ಎರಡನೇದು, ಯಾವ್ದಾದ್ರು ಫಸ್ಟ್ ಅದು ಸೆಕೆಂಡ್ ಥರ್ಡ್ ಇಯರ್ ಯಾವುದೇ ಸ್ಟೂಡೆಂಟ್ ಫೇಲ್ ಆದ್ರೆ ಎಲಿಜಿಬಿಲಿಟಿ ಸಿಗಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ. ಒಂದು ಕಡೆ ಪ್ರೈವೇಟ್ ಕಾಲೇಜ್ಗಳಲ್ಲಿ 2 ಇಯರ್ ಇಂಟರ್ನಲ್ಸ್ ನಡೆದಾಗಿದೆ, ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇಂಟರ್ನಲ್ಸ್ ಗತಿನೇ ಇಲ್ಲ, ಒಂದೇ ಒಂದು ಪಾಠ ಕಂಪ್ಲೀಟ್ ಆಗಿಲ್ಲ. ಇದು ಆಗ್ತಾ ಇರೋದು. ಸರ್ಕಾರ ನೇರವಾಗಿ ಉತ್ತರಿಸಬೇಕು. ಯಾಕೆ ಅವರು ವಿದ್ಯಾರ್ಥಿ ಪರ ಅಲ್ಲ, ಬಡ ಜನ ಪರ ಅಲ್ಲ, ಸಾಮಾನ್ಯ ಜನರ ಪರ ಅಲ್ಲ, ಲೋವರ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಇವತ್ತು ಗೌರ್ಮೆಂಟ್ ಕಾಲೇಜಿಗೆ ಬರ್ತಾರೆ ಅಂದ್ರೆ ಅವ್ರನ್ನ ಯಾಕೆ ಕೇರ್ಲೆಸ್ ಆಟಿಟ್ಯೂಡ್ ಇಂದ ನೋಡ್ತಾರೆ, ಇರ್ರೆಸ್ಪಾನ್ಸಿಬಲ್ ಆಗಿ ನೋಡ್ತಾರೆ? ಈ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಮತ್ತೆ ಈ ಸಮಸ್ಯೆ ಇವಾಗ ಅದು ಉತ್ತರ ಹುಡುಕಲ್ಲ. ಇಲ್ಲಿ ಏನೋ ಗೆಸ್ಟ್ ಫ್ಯಾಕಲ್ಟೀಸ್ ಮಧ್ಯೆ ಏನೋ ಗೊಂದಲ ನಡೀತಾ ಇದೆ ಅನ್ನೋದಲ್ಲ ಸರ್. ಕಾಲೇಜ್ ಶುರುವಾಕಿನ ಮುಂಚೆ ಲೆಕ್ಚರರ್ಸ್ ಬೇಕು ಕಾಲೇಜಿಗೆ ಅನ್ನೋದು ಗೊತ್ತು. 21,000 ಗೆಸ್ಟ್ ಫ್ಯಾಕಲ್ಟೀಸ್ ಬೇಕು ಇಡೀ ರಾಜ್ಯದಲ್ಲಿ ಕಾಲೇಜ್ ನಡಿಬೇಕು ಅಂದ್ರೆ. ಬರೀ ಗೆಸ್ಟ್ ಫ್ಯಾಕಲ್ಟೀಸ್ ಸಂಖ್ಯೆನ ನೀಡ್ತಾರೆ. ಅದು ಗೊತ್ತಿದ್ದು ಕೂಡ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಅಂದ್ರೆ ಎಂತ ಎಮ್ಮೆ ಚರ್ಮದ ಸರ್ಕಾರ ಆಯ್ತು. ಈ ಸರ್ಕಾರ ಆಗಲಿ, ಇದ್ರ ಹಿಂದಿನ ಓದಿನ ಸರ್ಕಾರ ಆಗಲಿ, ಎಲ್ಲರೂ ಕೂಡ ಸರ್ಕಾರಿ ಕಾಲೇಜ್ಗಳನ್ನ ಅಟ್ಯಾಕ್ ಮಾಡ್ತಾರೆ, ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳನ್ನ ಅಟ್ಯಾಕ್ ಮಾಡ್ತಾರೆ. ಯಾಕೆ? ಈ ಪ್ರಶ್ನೆ ನಾವು ಕೇಳ್ತಾ ಇದೀವಿ. ನಮ್ಮ ಡಿಮಾಂಡ್ ಸರ್, ಅಟ್ಲೀಸ್ಟ್ 30 ದಿನ ವರ್ಕಿಂಗ್ ಡೇಸ್ ಅಲ್ಲಿ ಕಾಲೇಜ್ಗಳನ್ನ ನಡೆಸಬೇಕು. ನಡೆಸಿದ ನಂತರದಲ್ಲೇನೆ ಪರೀಕ್ಷೆ ಬಗ್ಗೆ ಘೋಷಣೆ ಮಾಡಬೇಕು. ಈಗಾಗಲೇ ಕೆಲವು ಯೂನಿವರ್ಸಿಟಿಯಲ್ಲಿ, ಕುವೆಂಪು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯಲ್ಲಿ 7ನೇ ತಾರೀಕಿಗೆ ಲಾಸ್ಟ್ ವರ್ಕಿಂಗ್ ಡೇ, ನೆಕ್ಸ್ಟ್ ತಿಂಗಳಿಂದ ಎಕ್ಸಾಮ್ ಬರುತ್ತೆ ಅಂತ ಹೇಳಿ ಈಗಾಗಲೇ ಹಲವಾರು ಕಡೆ ಅನೌನ್ಸ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇದಾಗಬಾರ್ದು ಅಂತ ಹೇಳಿ ನಮ್ಮ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ.